ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ, ಬೆಳಗ್ಗೆನೇ ತಿಂಡಿನೂ ಮಾಡಿದ್ದೆ, ಹಾಗೆ ಅನ್ನನೂ ತಿಂಡಿ ಮಾಡ್ತಿದ್ದಂಗೆ ಅನ್ನಕ್ಕೂ ಇಟ್ಟಿದ್ದೆ. ನೆಕ್ಸ್ಟ್ ಬಟ್ಟೆ ಎಲ್ಲ ತೊಳ್ಕೊಂಡೆ. ಬಟ್ಟೆ ಜಾಸ್ತಿ ಇರಲಿಲ್ಲ, ನೆನ್ನೆನೂ ತೊಳೆದಿದ್ನಲ್ಲ, ಹಾಗಾಗಿ ಬಟ್ಟೆ ಜಾಸ್ತಿ ಇರಲಿಲ್ಲ. ಆಮೇಲೆ ಇನ್ನೇನು ಅದೆಲ್ಲ ಒಳಗಡೆ ಕೆಲಸ ಎಲ್ಲ ಮುಗೀತು. ಈ ಗಿಡಗಳು ಹುಳ ಇರುತ್ತಲ್ಲ, ಅದು ಹಸಿರು ಎಲೆ ತಿನ್ನೋಕ್ಕೆ ಅಂತಲೇ ಒಂದು ಹುಳ ಇರುತ್ತಲ್ಲ, ಸೊ ಅದಕ್ಕೆ ಅಂತಲೇ ಒಲೆ ಬೂದಿ ಇರುತ್ತಲ್ಲ, ಅದನ್ನು ತೊಗೊಬಂದು ಹಾಕ್ತಾಯಿದ್ದೆ. ಸೊ ನಮ್ಮ ಮನೇಲಿರೋ ಐಟಮ್ಗಳೇ ಎಷ್ಟೊಂದು ಉಪಯುಕ್ತ ಆಗಿರುತ್ತೆ ಅಲ್ವಾ. ಸೊ ಅದೇ ಥರನೇ ಈ ಬೂದಿನೂ ಒಂದು ಉಪಯುಕ್ತ ವಸ್ತು ಅಂತ. ಸೊ ಪಾತ್ರೆ ತೊಳೆಯೋಕ್ಕೆ ಯೂಸ್ ಆಗುತ್ತೆ. ಹಾಗೆ ಗಿಡಗಳಲ್ಲಿ ಯಾವುದಾದ್ರೂ ಹುಳ ಇದ್ದರೆ, ಸೊ ಹುಳಗಳು ನೆಕ್ಸ್ಟು ಎಲೆನ ತಿಂದೇ ಇರೋಂಗೆ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಬೂದಿನ ಬಾಚುವಾಗ ಅದನ್ನು ಮೊರದಲ್ಲೇ ಬಾಚಿಕ್ಕಿದ್ದೆ. ಸೊ ಈ ಗಿಡಗಳಿಗೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಏನು ಬಾಗಿಲು ಗುಡಿಸ್ಬೇಕಲ್ಲ, ಬಾಗಿಲು ಗುಡಿಸ್ತಾ ಇದ್ದೆ. ಇವತ್ತು ಸ್ಯಾಟರ್ಡೆ. ಸೊ ನನ್ನ ಮಕ್ಕಳಿಗೆ ಶನಿವಾರ ಅನ್ನೋದು ಇನ್ನೂ 2 ವಾರದ ಹಿಂದೆ ಬೇಗ ಹೋಗಬೇಕಿತ್ತು. ಬಟ್ ಇವಾಗ ಟೈಮಿಂಗ್ಸ್ ಚೇಂಜ್ ಮಾಡಿದ್ದಾರಲ್ಲ, ಸೊ ಟೆನ್ಷನ್ ಇಲ್ಲ, ನಿಧಾನಕ್ಕೆ ಮಾಡ್ಬೋದು. ಆದರೂ ಇವ್ರ ಹತ್ರ ಕೂತ್ಕೊಂಡು ಕೆಲಸ ಮಾಡೋಷ್ಟೊತ್ತಿಗೆ ಸಾಕಾಗದಂಗೆ ಆಗುತ್ತೆ. ಬೆಳಗ್ಗೆ ಹೇಳ್ತಿದ್ದಂಗೆ ಬಂದು ಕೆಸರಲ್ಲಿ ಆಡ್ತಾ ಕೂತ್ಕೊಂಡಿದ್ರು. ಏನೂ ಮಾಡೋಕ್ಕಾಗಲ್ಲ. ಸರಿ ಹೋಗ್ತಾ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಇದು ಮಾಡೋಣ ಅಂತೇಳಿ ಸುಮ್ಮನಾದೆ, ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಒಂದು ಹಾಗೆ 7ರಿಂದ 4 ಸಿಂಪಲಾಗಿ ಒಂದು ರಂಗೋಲಿ ಹಾಕಿದೆ. ನನ್ನ ಮಗಳು ಹೋಗಿ ಅಲ್ಲಿ ಒಳಗಡೆ ಗಂಜಿ ಬಸ್ತಿದ್ದೆ, ಅದರಲ್ಲಿ ಆಡ್ತಾ ಕೂತ್ಕೊಂಡಿದ್ರು. ಇವ್ರ ಹತ್ರ ಏನಾದರೂ ಒಂದು ಶನಿವಾರ, ಇವತ್ತು ಹಾಫ್ ಡೇ ಬೇರೆ, ಹಾಫ್ ಡೇಯಿಂದ ನಾಡಿದ್ದು ಬೆಳಗ್ಗೆವರೆಗೂ ಕೂಗ್ತಾ ಇರಬೇಕು. ಕೂಗಿ ನಮ್ಮ ಗಂಟ್ಲು ಹೋಗುತ್ತೆ ಹೊರತು ಅವರಿಗಂತೂ ಏನೂ ಅನಿಸೋದೇ ಇಲ್ಲ. ಅವ್ರು ಆರಾಮಾಗೇ ಇರ್ತಾರೆ. ಬಟ್ ನಾವೇ ಮೆಂಟ್ಲಾಗಿ ಹೋಗ್ಬಿಡ್ಬೇಕು ಇವ್ರ ನಡುವೆ. ಯಾಕಾದರೂ ಭಾನುವಾರ ರಜೆ ಇರುತ್ತೋ ಅನಿಸುತ್ತೋ ನನ್ನ ಟೈಮು. ಸೊ ನೆಕ್ಸ್ಟು ಅಲ್ಲಿ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಬರ್ತಿದ್ದಂಗೆ ಬಟ್ಟೆ ಎಲ್ಲ ಒಗ್ದು ಹಾಗೆ ಮಡ್ಚಿಟ್ಟಿರಲಿಲ್ಲ, ಮಿಷಿನ್ ಮೇಲೆ ಹಾಗೆ ಹಾಕಿಟ್ಟಿದ್ದೆ. ಸೊ ಅದನ್ನೆಲ್ಲ ತುಂಬ್ಕೊಬಂದು ಮಡ್ಚೋಣ ಅಂತ ಹೇಳಿ ಅದನ್ನೆಲ್ಲ ತೊಗೊಂಬಂದು ಹಾಕಿದೆ. ಫಸ್ಟು ಇವ್ರನ್ನ ರೆಡಿ ಮಾಡಿ ಕಳಿಸ್ಬಿಡೋಣ ಅಂತ ಇಬ್ಬರಿಗೂ ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿಸ್ಬಿಟ್ಟು ನಮ್ಮ ಚಿಕ್ಕವಳಿಗೆ ತಲೆ ಬಚ್ಚೋಣ ಅಂತ ಹೇಳಿ ಫ್ರಾಕ್ ಹಾಕ್ದೆ. ಬಟ್ ಮೇಡಮ್ ಅವರು ಫ್ರಾಕ್ ಹಾಕ್ಕೊಂಡು ಹೋಗೋಲ್ಲ ಅಂತೇಳಿ ಆಲ್ರೆಡಿ ಹೇಳಿದರು. ಮತ್ತು ನಾನು ಸಮಾಧಾನ ಮಾಡಿ ಹಾಕಿದೆ. ಮತ್ತು ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಾನು ಹೋಗಲ್ಲ, ನಾನು ಹಾಕೋಣಲ್ಲ ಅಂತೇಳಿ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ಡ್ರೆಸ್ ಚೇಂಜ್ ಮಾಡಿ ಮತ್ತು ಸ್ಕೂಲಿಗೆ ಕಳಿಸ್ದೆ. ಸೊ ಅವಳು ಚಿಕ್ಕವಳಿಗೆಲ್ಲ ರೆಡಿ ಮಾಡ್ತಿದ್ದಂಗೆ ದೊಡ್ಡವಳಿಗೇನು ಬಟ್ಟೆ ಗಿಟ್ಟೆ ಹಾಕಬೇಕು ಅನ್ನೋದೇನಿಲ್ಲ, ಅವಳೇ ಹಾಕ್ಕೊತಾಳೆ. ಸೊ ತಲೆ ಒಂದು ಬಾಚಿಬಿಟ್ಟು ರೆಡಿ ಮಾಡಿಬಿಟ್ರೆ ಸಾಕು. ನಮ್ಮ ಚಿಕ್ಕವಳಿಗೆ ಎಲ್ಲ ನಾವೇ ಮಾಡಬೇಕು. ಒಂಚೂರು ಏನಾದರೂ ಹೇಳಿದ್ರೆ ಮುನ್ನಿಸ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಸೊ ಹಾಗಾಗಿ ಅವಳಿಗೆಲ್ಲ ನಾನೇ ಏನು ಹೇಳ್ದಂಗೆ ಮಾಡ್ತೀನಿ. ದೊಡ್ಡವಳಿಗೆ ರೆಡಿ ಮಾಡೋ ಗ್ಯಾಪಲ್ಲಿ ಚಿಕ್ಕವಳು ತಿನ್ನೋಕೆ 1 ಗಂಟೆ ಆಗುತ್ತೆ. ಅವಳಿಗೆ ತಿನ್ನೆ ಅಂತ ನಾವು ಹಿಂದೆಯಿಂದ ಹೇಳ್ತಾ ಇರಬೇಕು. ಸೊ ಹಾಗಾಗಿ ಅವಳಿಗೆ ಫಸ್ಟು ತಿಂಡಿನ ಹಾಕ್ಕೊಟ್ಬಿಟ್ಟು ನೆಕ್ಸ್ಟ್ ನಮ್ಮ ದೊಡ್ಡವಳಿಗೆ ರೆಡಿ ಮಾಡೋಣ ಅಂತ ಹೇಳಿ ಬಂದೆ. ಅವಳು ಬಟ್ಟೆ ಎಲ್ಲ ಹಾಕ್ಕೊಂಡು ಬಂದಿದ್ಲು. ಜಸ್ಟ್ ತಲೆ ಒಂದು ಬಾಚಬೇಕು, ಹಾಗೆ ಮುಖಕ್ಕೊಂದು ಹಚ್ಬೇಕು ಅಷ್ಟೇ. ಅವಳಿಗೂ ತಲೆ ಬಾಚ್ತಾ ಇದ್ದೆ. ಅವಳಿಗೆ ತಲೆ ಬಚ್ಚೋ ಗ್ಯಾಪಲ್ಲಿ ನಮ್ಮ ಚಿಕ್ಕವಳ ಹತ್ರ ತಿನ್ನು ಅನ್ನೋದೊಂಥರ ಮಂತ್ರ ಹೇಳ್ದಂಗೆ ಹೇಳ್ತಾ ಇರ್ಬೇಕು. ಹಾಗಿದ್ರೆ ಮಾತ್ರ ಅವಳಿಗೆ ಹೋಗೋದು. ಇಲ್ಲ ಅಂದರೆ ತಟ್ಟೆ ಮುಂದೆನೇ ಜಪ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಇದೊಂದು ನನಗೆ ಡೈಲಿ ಡ್ಯೂಟಿ ಆಗಿಬಿಟ್ಟೈತೆ. ಅವ್ರಿಗೆ ಊಟ ಹಾಕ್ಬಿಟ್ಮೇಲೆ ಅಲ್ಲಿ ಕೂತ್ಕೊಂಡು ತಿನ್ನು ತಿಂತಾರೋ ಇಲ್ಲ ಅಂತ ನೋಡ್ತಾನೆ ಅವ್ರಿಗೆ ತಿನ್ನು ಅನ್ನೋದನ್ನ ಹೇಳ್ತಾನೆ ಇರಬೇಕು. ಒಳ್ಳೆ ಮಂತ್ರ ಹೇಳ್ದಂಗೆ ಹೇಳ್ತಾನೆ ಕೂತ್ಕೊಬೇಕು. ನೆಕ್ಸ್ಟ್ ಇವಳಿಗೂ ರೆಡಿ ಮಾಡಿಬಿಟ್ಟು ಅವಳಿಗೂ ತಿಂಡಿ ಹಾಕ್ಕೊಟ್ಟೆ. ಅವಳು ತಿಂದು ಹೋದ್ಲು. ನೆಕ್ಸ್ಟ್ ನಾನು ತಿಂಡಿ ಎಲ್ಲ ತಿಂದ್ಕೊಂಡು ಎಲ್ಲ ಕೆಲಸ ಒಳಗಡೆನೂ ಕೆಲಸ ಎಲ್ಲ ಮುಗೀತು. ನೆಕ್ಸ್ಟ್ ಇನ್ನೇನು ಇಲ್ಲಿ ಬೆಂಡೆಕಾಯಿ ಹಾಕಿದ್ವಿ. ಈ ತೆಂಗಿನ ಮರದಿಂದ ಆ ತೆಂಗಿನ ಮರವರೆಗೂ ಫಸ್ಟ್ ಹಾಕಿದ್ವಿ. ಅದೆಲ್ಲ ಇವಾಗ ಗಿಡಗಳು ಬಂದಿದ್ದಾವೆ ಚಿಕ್ಕಕ್ಕೆ. ಸೊ ಅದನ್ನು ಹಂಗೆ ಮಣ್ಣನ್ನ ಫ್ರೀ ಮಾಡಿಬಿಟ್ಟು ಗೊಬ್ಬರ ಹಾಕೋಣ ಅಂತೇಳಿ ಕೆತ್ತುತ್ತಾ ಇದ್ದೆ. ಇನ್ನು ಆ ಕಡೆ ಇವಾಗ ನೆನ್ನೆ ಹಾಕಿದ್ವಿ. ಸೊ ಅದು ಇನ್ನೂ ಬರೋಕ್ಕೊಂದು 3-4 ದಿನ ಆಗುತ್ತೆ. ಹಾಗಾಗಿ ಅದ್ರದ್ದೇನಿಲ್ಲ. ಇದೊಂದಿಷ್ಟು ಮಾತ್ರ ಕೆತ್ತಿ ಗೊಬ್ಬರ ಹಾಕಬೇಕಿತ್ತು. ಗೊಬ್ಬರ ಹಾಕ್ತಾಯಿದ್ದೆ. ನಾವು ಕಾಲೇಜಿಗೆ ಹೋಗುವಾಗ ನಾನು ಹೇಳ್ತಿರೋದು ನನ್ನ ಲೈಫಲ್ಲಿ ಈ ಥರ ಕೆಲಸ ಎಲ್ಲ ನಾನು ಮಾಡೇ ಇಲ್ಲ. ಮಾಡಿದ್ರೆ ಈ ಮಳೆಗಾಲದಲ್ಲಿ 1 ಟೈಮ್ ಅಷ್ಟೇ ನಾನು ಗದ್ದೆಗೆ ಹೋಗ್ತಾ ಇದ್ದಿದ್ದು. ಈ ಜೋಳ ಹಾಕೋ ಟೈಮಲ್ಲಿ ಹೋಗ್ಬಿಟ್ಟು ಜೋಳ ಹಾಕ್ಬಿಟ್ಟು ಬಂದುಬಿಟ್ವಿ ಅಂದರೆ ಮುಗೀತು. ನೆಕ್ಸ್ಟು ಸ್ವಲ್ಪ ಗಿಡ ದೊಡ್ಡದಾದಾಗ ಒಂದು ಸರಿ ಗೊಬ್ಬರ ಕೊಡ್ತಾರೆ ನೋಡಿ, ಆ ಟೈಮಲ್ಲಿ ಹೋಗಿ ಬಂದರೆ ಇನ್ನು ಮುಗೀತು. ಇನ್ನು ಯಾವಾಗೂ ಗದ್ದೆಗೆ ಹೋಗಲ್ಲ. ನೆಕ್ಸ್ಟ್ ವರ್ಷ ಜೋಳ ಹಾಕುವಾಗೆ ಹೋಗೋದು. ಬಟ್ ಇವಾಗ ಎಲ್ಲ ಕೆಲಸನೂ ಕಲಿಬೇಕು ಅಲ್ಲ, ಕಲ್ತು ಮಾಡ್ತಿದ್ದೀವಿ. ಅದು ಹಂಗೋ ಹಿಂಗೋ ಗೊತ್ತಿಲ್ಲ. ಸೊ ನೆಕ್ಸ್ಟು ತೆಂಗಿನ ಗರಿ ಬಿದ್ದಿದ್ದು ಅದನ್ನೆಲ್ಲ ಅಪ್ಪ ಮಕ್ಕಳೆಲ್ಲ ತೊಗೊಂಡೋಗಿ ಹಾಕ್ತಾಯಿದ್ರು. ಸೊ
ಸೊ ನಾನು ಹಾಗೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.